ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ. ಮಾಲೂರಿನಲ್ಲಿ ನಕಲಿ ಕ್ಲಿನಿಕ್ ವೈದ್ಯನ ಎಡವಟ್ಟು 8 ವರ್ಷದ ಬಾಲಕಿ ಸಾವು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ದೊಡ್ಡ ಇಗಲೂರು ಗ್ರಾಮದಲ್ಲಿ 8 ವರ್ಷದ ತಾನವಿ ಎಂಬ ಬಾಲಕಿ ನಕಲಿ ವೈದ್ಯನ ಇಂಜೆಕ್ಷನ್ನಿಂದ ಮೃತಪಟ್ಟಿದ್ದಾಳೆ. ಜ್ವರದಿಂದ ಬಳಲುತ್ತಿದ್ದ ಬಾಲಕಿಯನ್ನು ಪೋಷಕರು ಪಕ್ಕದ ಸಂತೇಹಳ್ಳಿ ಗ್ರಾಮದ ನಕಲಿ ಕ್ಲಿನಿಕ್ಗೆ ಕರೆದುಕೊಂಡು ಹೋಗಿದ್ದರು. ಅಲ್ಲಿ ದೊಡ್ಡವರಿಗೆ ನೀಡುವ ಇಂಜೆಕ್ಷನ್ ಅನ್ನು ಬಾಲಕಿಗೆ ನೀಡಿದ್ದರಿಂದ ಆಕೆ ರಕ್ತವಾಂತಿ ಮಾಡಿಕೊಂಡು ಮೃತಪಟ್ಟಿದ್ದಾಳೆ. ಘಟನೆ ಸಂಬಂಧ ಮಾಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಥರ ಸಿಚುವೇಶನ್ ನಾವು ಇದಾದ್ಮೇಲೆ ನಮಗೆ ಡೌಟ್ ಬಂದು ನಾವು ಹಾಸ್ಪಿಟಲ್ ಕರ್ಕೊಂಡು ಅಡ್ಮಿಟ್ ಮಾಡಿದ್ವಿ. ಅಡ್ಮಿಟ್ ಆದಮೇಲೆ ಅವರು ಇಂಜೆಕ್ಷನು ಟ್ರೀಟ್ಮೆಂಟ್ ಎಲ್ಲ ಮಾಡಾದ್ಮೇಲೆ ಲಾಸ್ಟ್ ಫೈನಲ್ಗೆ ಈ ಥರ ಬಂತು. ಇದಾಗಿರೋದು ರಮೇಶ್ ಹಾಸ್ಪಿಟ್ಲಲ್ಲಿ. ನಾವು ಇದಾದಮೇಲೆ ನಾವು ಕೋಲಾರ್ಗೆ ಎಮರ್ಜೆನ್ಸಿಗೆ ಅಂತ ಕರ್ಕೊಂಡು ಹೋದ್ವಿ. ಅವ್ರು ಬ್ಲಡ್ ಡೊನೇಟ್ ಮಾಡಿದ್ಮೇಲೆ ಸೀರಿಯಸ್ ಆಗಿದೆ. ನೀವು ಕೋಲಾರ ಜಿಲ್ಲಾಸ್ಪತ್ರೆಗೆ ಹೋದಾಗ ವೈದ್ಯರು ಏನು ಹೇಳಿದ್ರು, ಏನಿಂದ ಆಗಿದೆ ಇದು ಅಂತ ಹೇಳಿ? ಅವ್ರು ಫಸ್ಟ್ ಎಲ್ಲ ಎನ್ಕ್ವೈರಿ ಮಾಡಿದ್ರೆ ಹೋಗಲಿಲ್ಲ. ಮೆಡಿಕಲ್ ಕಾಲೇಜ್ ಜಲಪ್ಪ ಹಾಸ್ಪಿಟ್ಲಿಗೆ ಅಲ್ಲಿ ಹೇಳಿದಾಗ ಅವ್ರು ಫಸ್ಟ್ ಕೇಳಿದ್ರು ಏನು ಎತ್ತಾಯ್ತು ಅಂತ. ನಾವು ಈ ಥರ ಎಲ್ಲ ಹೇಳಿದ್ವಿ ಆಗಿದ್ದೆಲ್ಲನೂ. ಆಮೇಲೆ ಅವ್ರ ಕಡೆಯಿಂದ ಏನು ಮಾಡಬೇಕು ಅದೆಲ್ಲ ಮಾಡಬೇಕು ಪ್ರಯತ್ನ ಮಾಡಿದ್ರು. ಬಟ್ ಅವ್ರು ಹೇಳಿದ್ರು ಈ ಥರ ಇದು ಆಲ್ರೆಡಿ ಬ್ಲಡ್ಡು ಎಲ್ಲ ಬಾಡಿಯೆಲ್ಲ ಫುಲ್ ಇದಾಗಿಬಿಟ್ಟಿದೆ, ಸ್ಪ್ರೆಡ್ ಆಗಿಬಿಟ್ಟಿದೆ, ಇನ್ನೇನು ಮಾಡ್ತಾಯಿದ್ದಲ್ಲ ಸರ್ ಅಂತ. ಮಗು ಚೆನ್ನಾಗೇ ಇತ್ತು. ಬ್ಲಡ್ ಈ ರೀತಿ ಎಲ್ಲ ಆಗಿದೆಯಲ್ಲ, ಯಾವುದರಿಂದ ಆಗಿದೆ ಅಂತ ಹೇಳಿ ಡಾಕ್ಟ್ರಲ್ಲಿ ರಿಪೋರ್ಟ್ ಬರಬೇಕಂತ ಅವ್ರು ಹೇಳ್ತಾ ಇದ್ದಾರೆ. ಗ್ಯಾಂಗ್ರೀನ್ ಆಗಿರ್ಬೋದು ಅಂತ ಒಂದು ಅನಿಸಿಕೆ ಅಂತ ಹೇಳಿದ್ರೆ ಈಗ 99% ಅದೇ ಹೇಳ್ತಾ ಇದ್ದಾರೆ. ರಿಪೋರ್ಟ್ ಬಂದ್ಮೇಲೆ ಆಮೇಲೆ ರಿಪೋರ್ಟ್ ಬಂದಮೇಲೆ ಅದು 100%. ಸಿರಂಜ್ ಮಾಡೋ ಜಾಗದಲ್ಲಿ ಮಾರ್ಕ್ ಇದೆಯಲ್ಲ ಸರ್, ಅಲ್ಲಿಂದ ಸ್ಪ್ರೆಡ್ ಆಗ್ತಾ ಇರೋದು, ಬೇರೆ ಜಾಗದಲ್ಲಿ ಏನಿಲ್ಲ. ಅದಕ್ಕೆ ಕಾರಣ ನನ್ನ ಮಗಳಿಗೆ ಆದಂಥ ಅನ್ಯಾಯ ಬೇರೆ ಯಾರ ಮಕ್ಕಳಿಗೂ ಆಗಬಾರ್ದು ಅನ್ನೋದು. ನನ್ನ ಮಗಳಿಗೆ 8.5 ಇಯರ್ಸ್ ಓಲ್ಡ್. ಈಗ ನನ್ನ ಮಗಳು ಒಂದು ಜ್ವರ ಬಂದು ಒಂದು ಡೋಸ್ ಇಂಜೆಕ್ಷನ್ ಕೊಟ್ಟು ನನ್ನ ಮಗಳು ಇವತ್ತು ಡೆಡ್ ಆಗಿದ್ದಾರೆ. 2 ದಿನದಲ್ಲಿ ಅದು ಡೋಸ್ ಬಂದು ಬ್ಲಡ್ ಎಲ್ಲ ಬಾಡಿಗೆಲ್ಲ ಸ್ಪ್ರೆಡ್ ಆಗಿಬಿಟ್ಟು ನನ್ನ ಮಗಳು ಇವತ್ತು ಬ್ಲಡ್ ವಾಮಿಟ್ ಮಾಡಿಕೊಂಡು ಡೆಡ್ ಆಗಿದ್ದಾರೆ. ಎಷ್ಟು ದಿವಸದಿಂದ ಇತ್ತು ಜ್ವರ? 3 ಡೇಸ್. ಮಂಡೇ ಬಂದು ಸೋಮವಾರ ಬಂದು ನಮಗೆ ಜ್ವರ ಕಾಣಿಸ್ಕೊಂತು. ಅವತ್ತು ನೈಟು ನಾವು ಮನೆಯಲ್ಲಿ ಸಿರಪ್ ಹಾಕಿದ್ವಿ. ಮಂಗಳವಾರ ಬೆಳಗ್ಗೆ ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ವಿ. ಸಂತಳ್ಳಿ ಡಾಕ್ಟ್ರ್ ಹೆಸರು ಬಂದುಬಿಟ್ಟು ಶಿವಕುಮಾರ್ ಅಂತ ಹೇಳ್ಬಿಟ್ಟು. ಅವ್ರು ಡಾಕ್ಟ್ರು ಅಲ್ಲಿ ಹೋದ್ಮೇಲೆ ಜ್ವರ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಡೋಸ್ ಕೊಟ್ಟಿದ್ದಾರೆ, ಇಂಜೆಕ್ಷನ್ ಕೊಟ್ಟಿದ್ದಾರೆ ಅಂತ. ಆ್ಯಕ್ಚುಲಿ ಮಕ್ಕಳಿಗೆ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ 8 ವರ್ಷ ಮಗುವಿಗೆ ಇಂಜೆಕ್ಷನ್ ಕೊಡಬಾರ್ದಾಗಿತ್ತು. ಬಟ್ ಅವ್ರು ಯಾವ ರೀತಿಯಲ್ಲಿ ಯಾವ ಡಾಕ್ಟರ್ ಥರ ನಾನು ಕೊಟ್ಟು ನನಗೆ ಗೊತ್ತಿಲ್ಲ, ಅದನ್ನು ನೀವೇ ಹೇಳಬೇಕು. ಆಮೇಲೆ ಆ ಇಂಜೆಕ್ಷನ್ ಕೊಟ್ಟಾದ್ಮೇಲೆ ಮಗುಗೆ ಇಲ್ದಿದ್ದೆಲ್ಲ ನೋವೆಲ್ಲ, ಕಾಲಲ್ಲೆಲ್ಲ ನೋವು, ಎಲ್ಲಿ ಇಂಜೆಕ್ಷನ್ ಕೊಟ್ಟಿದ್ದೆಲ್ಲ ಬಂದು ಮಗು ಸ್ಲೋ ಪಾಯ್ಸನ್ ಥರ ಆಗಿ. ಅಂದರೆ ದೊಡ್ಡವ್ರು ಕೊಡೋ ಥರ ಕೊಟ್ಟಿದ್ದಾರೆ. ದೊಡ್ಡವ್ರು ಕೊಡೋ ಥರ ಕೊಟ್ಟಿದ್ದಾರೆ. ಈಗ ಅವ್ರಿಗೆ ಏನಾರು ಹೇಳ್ಕೊಂಡ್ಲ ಸರ್? ಅವ್ರಿಗೆ ನೋವು ಏನಾದ್ರು ಹೇಳ್ಕೊಂತ ಇದ್ಲು? ನೋವು ಅಂತ ಇದ್ದು ಕಾಲೆಲ್ಲ ಬ್ಲ್ಯಾಕ್ ಆಗಿತ್ತು. ನೆಕ್ಸ್ಟ್ ನೀವು ಮಾತಾಡಿದ್ರೆ ಓನ್ಲಿ ಜ್ವರ ಏನಿದ್ದಿಲ್ಲ ಅವ್ರಿಗೆ, ಬಟ್ ಕಾಲು ನೋವು ಅಂತ ಹೇಳ್ಬಿಟ್ಟೇನೆ ತುಂಬ ಅದಕ್ಕೋಸ್ಕರನೇ ತುಂಬ ಒದ್ದಾಡಿದ್ರು ಮಗು. ನೀವೇನು ಹೇಳಿದ್ರಿ ಆ ಟೈಮಲ್ಲಿ? ಆ ಟೈಮಲ್ಲಿ ನಾವು ಹೇಳಿದ್ವಿ, ಅಮ್ಮ ಕ್ಲಿಯರ್ ಆಗುತ್ತೆ, ಮೇಲಾಗುತ್ತೆ, ಹಾಸ್ಪಿಟಲಲ್ಲಿ ಇದ್ವಿ, ಎಲ್ಲ ಕ್ಲಿಯರ್ ಆಗುತ್ತೆ, ಮೇಲಾಗುತ್ತೆ ಅಂತೆಲ್ಲ ಹೇಳಿದ್ವಿ. ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ವಿ. ಮಾಲೂರಲ್ಲಿ ರಮೇಶ್ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ನೈಟ್ ಅಡ್ಮಿಟ್ ಮಾಡಿದ್ವಿ. ನಿನ್ನೆ ರಾತ್ರಿ ನೈಟ್ 10:30ಗೆ ಹೋಗಿದ್ವಿ. ಅಲ್ಲಿ ನಾವು 1:30-2 ಗಂಟೆವರೆಗೂ ಇದ್ವಿ. ಅವರು ಮಾಡೋ ಪ್ರಯತ್ನ ಅವ್ರು ಮಾಡಿದರು. ಗ್ಲೂಕೋಸ್ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ರು. ಅದಾದಮೇಲೆ ನಮ್ಮ ಮಗುಗೆ ಬ್ಲಡ್ ಥರ ವಾಮಿಟ್ ಆಯಿತು ಅಲ್ಲಿ ಹಾಸ್ಪಿಟ್ಲಲ್ಲಿ. ಆವಾಗ ನಾವು ಡಾಕ್ಟರ್ ಕೇಳಿದ್ದಕ್ಕೆ ಅವರು ಇದು ಜಾಸ್ತಿ ಆಗ್ತಾಯಿದೆ, ನೀವು ಹಾಸ್ಪಿಟ್ಲಿಗೆ ಇದಕ್ಕೆ ಎಮರ್ಜೆನ್ಸಿ ಕರ್ಕೊಂಡು ಹೋಗಬೇಡಿ ಅಂತ. ಆವಾಗ ಕೋಲಾರ ಜಲಪ್ಪ ಹಾಸ್ಪಿಟ್ಲಿಗೆ ಕಳಿಸಿದ್ರು. ಆಮೇಲೆ ಚಲೋ ಬೇಕಾದ್ರೆ ಮಗು ಚೆನ್ನಾಗೇ ಮಾತಾಡ್ಕೊಂಡೇ ಇತ್ತು. ಅಲ್ಲಿ ಹಾಸ್ಪಿಟ್ಲಿಗೆ ರೀಚ್ ಆದಮೇಲೆ ನಾವು ತಗೊಂಡೋಗ್ಬಿಟ್ಟು ಎಮರ್ಜೆನ್ಸಿ ಇದರಲ್ಲಿ ಬ್ಲಡ್ ಮೇಲೆ ಮುಗಿಸಿದಾಗ ಸ್ವಲ್ಪ ಅನ್ಕಾನ್ಸಿಯಸ್ ಥರ ಇತ್ತು. ಅವಾಗ ಅಲ್ಲಿರೋ ಡಾಕ್ಟರ್ಸ್ ಎಲ್ಲ ಒಂದು ಹೆಂಗೆಲ್ಲ ಸೇರ್ಕೊಂಡು ಅವರು ಮಾಡೋ ಪ್ರಯತ್ನ ಪಟ್ಟರು. ಬಟ್ ದೇವರು ಉಳಿಸೋಕ್ಕಾಗಲಿ. ಸರ್ ಅದೇನು ಒರಿಜಿನಲ್ ಕ್ಲಿನಿಕಾ ಏನು ಸರ್? ಅದು ಅಷ್ಟೊಂದು ನನಗೂ ಗೊತ್ತಿಲ್ಲ. ಬಟ್ ಅದನ್ನೆಲ್ಲ ನೀವೇ ಪರೀಕ್ಷೆ ಮಾಡಿ ಅವ್ರ ಹತ್ರ ಅದು ಸರ್ಟಿಫಿಕೇಟ್ ಇದೆಯೋ ಇಲ್ಲ ಅಂತ ನೋಡಿ. ನನ್ನ ಮಗಳಿಗಾಗಂಥ ಅನ್ಯಾಯ ಬೇರೆ ಯಾವ ಮಕ್ಳಿಗೂ ಆಗಬಾರ್ದು ಅನ್ನೋದೇ ನನ್ನ ಉದ್ದೇಶ. ನೀವು ಎಷ್ಟು ಜನ ಮಕ್ಕಳು ನಿಮಗೆ? ನನಗೆ 2 ಮಕ್ಕಳು. ನನ್ನ ಮಗಳು ದೊಡ್ಡವಳು 8 ವರ್ಷ, ಇನ್ನೊಬ್ಬ ಮಗ ಇದ್ದಾನೆ 5 ವರ್ಷದಲ್ಲಿ ರನ್ನಿಂಗ್ ಇದೆ. ಓದ್ತಾ ಇದ್ಲು, ಸ್ಕೂಲಲ್ಲಿ ರ್ಯಾಂಕರ್ ಇದ್ಲು ಕ್ಲಾಸಲ್ಲಿ, ಮತ್ತು ಎಲ್ಲ ಸ್ಪೋರ್ಟ್ಸಲ್ಲಿ, ಡ್ಯಾನ್ಸಲ್ಲಿ ಎಲ್ಲ ಚೆನ್ನಾಗಿದ್ಲು. ಲಾಸ್ಟ್ 5 ರಿಂದ 6 ವರ್ಷದ ಒಳಗಡೆ ನಾನು ಯಾವತ್ತೂ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿಲ್ಲ.
ಮಗುನ ಅಷ್ಟು ಎನರ್ಜಿ ಆಗಿದ್ಲು. ನಾವು ಮನೇಲಿ ಹಾಕೋ ಸಿರಪ್ ಒನ್ ಟೈಮ್ ಹಾಕೋದು ಸರ್, ಅದೇ ಕ್ಲಿಯರ್ ಹಾಕೊಂಡು ಎನರ್ಜಿ ಆಗಿತ್ತು. ಬಟ್ ಇವತ್ತು ಇವರು ಮಾಡಿರೋ ತಪ್ಪು ಕೆಲಸದಿಂದ ನನ್ನ ಮಗಳನ್ನ ಕಳ್ಕೊಂಡಿದ್ದೀನಿ. ಅದಕ್ಕೆಲ್ಲ ನೀವೇ ಉತ್ತರ ಕೊಡಬೇಕು. ನಿಮ್ಮ ಕಡೆಯಿಂದ ನಮ್ಗೆ ನ್ಯಾಯ ಸಿಗಬೇಕು. ಈಗೇನು ಕಂಪ್ಲೇಂಟ್ ಕೊಟ್ಟಿದ್ದೀರಿ? ಅದೇ ಈ ಥರ ಏನಕ್ಕೆ ಕೊಟ್ಟರು ಡಾಕ್ಟ್ರು, ಈ ಥರ ಏನಕ್ಕಾಯಿತು, ಆಗಿಲ್ಲ ಅಂದರೆ ಬೇರೆ ಕಡೆ ಬೇರೆ ಕಡೆ ಹಾಕ್ಬೋದಾಯಿತು. ಆ ಥರ ಕೊಡಬಾರ್ದಾಯಿತು. ಎಂಟು ವರ್ಷ 5 ತಿಂಗಳು ಮಗುಗೆ ಅದು ಇಂಜೆಕ್ಷನ್ ಕೊಡಬಾರ್ದಾಯಿತು. ಅದು ಹೆವಿ ಡೋಸಿಂದ ಆಗಿರೋದು. ಈಗ ಪೋಸ್ಟ್ಮಾರ್ಟಮ್ ಮಾಡಿದ್ದಾರೆ. ಪೋಸ್ಟ್ಮಾರ್ಟಮ್ ಮಾಡಿ ಈಗ ಆಲ್ರೆಡಿ ಡಾಕ್ಟ್ರು ಹೇಳಿದ್ದಾರೆ ಆಲ್ಮೋಸ್ಟ್ ಇದೇ ರೀತಿಯಿಂದ ಅಂತ ಹೇಳ್ಬಿಟ್ಟು. ಅದು 100% ರಿಪೋರ್ಟ್ ಬಂದು ಅದು 15 to 20 ಡೇಸಲ್ಲಿ ಅದು ರಿಪೋರ್ಟ್ ಬರುತ್ತೆ. ಅದಾದಮೇಲೆ ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಇಂಜೆಕ್ಷನ್ ಕೊಟ್ಟಿರೋದು ಯಾವ ಸರ್? ಅದು ಅವ್ರದ್ದು ಸ್ವಂತ ಊರು ಯಾವ್ದು ಗೊತ್ತಿಲ್ಲ. ಬಟ್ ಅವರು ಕ್ಲಿನಿಕ್ಕು ಮನೆಯವ್ರು ಬಂದು ಅವ್ರ ಮದುವೆ ಆಗಿರೋದು ಬಂದು ಹೇಳ್ಬಿಡಿ. ಒಂದಿನ ಕಂಪ್ಲೇಂಟ್ ಇವಾಗ ಆತನ ಎಲ್ಲಿದ್ದಾನೆ ಇವಾಗ? ಗೊತ್ತಿಲ್ಲ. ಯಾರೋ ಹೇಳಿದ್ರು ಊರಲ್ಲಿ ಇರೋರು ಬೀಗ ಹಾಕೊಂಡು ಹೋಗಿದ್ದಾರೆ ಅಂತ. ನಾವು ತುಂಬ ಟ್ರೈ ಮಾಡಿದ್ವಿ. ಫೋನ್ ಎಲ್ಲನೂ ನಾಟಿ ಅಂದರೆ ಫೋನ್ ನಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಫಸ್ಟ್ ನಮ್ಮದು ಕಾರ್ಯ ಎಲ್ಲ ಮುಗಿಸ್ಕೊಂಡು ನಾವು ಆಮೇಲೆ ಪ್ರೂವ್ ಆಯಿತು ಅಂದರೆ ಆತನಿಗೆ ಏನಾಗಬೇಕು ಅಂತ ಇದ್ದೀವಿ. ಇಲ್ಲ, ಅದು ಪೊಲೀಸರಿಗೆ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಪೊಲೀಸವ್ರ ಕಡೆಯಿಂದ ನಿಮ್ಮ ಕಡೆಯಿಂದ ಅದು ಏನು ಮಾಡಬೇಕಾ ಮಾಡಿ. ನಮ್ಮ ರಿಕ್ವೆಸ್ಟ್ ಏನಂದರೆ ನನ್ನ ಮಗಳಿಗಾಗೋಂಥ ಇದು ಅನ್ಯಾಯ. ಬಟ್ ಯಾರು ಬೇರೆ ಯಾರಿಗೂ ಆಗಬಾರ್ದು ಅನ್ನೋದಷ್ಟೇ. ಬೇರೆ ಮಕ್ಕಳು ಬೇರೆ ಯಾರಿಗೂ ಆ ಥರ ಆಗಬಾರ್ದು ಅನ್ನೋದು ಒಂದು ಅಷ್ಟೇ. ಇದು ಆರೋಗ್ಯ ಇಲಾಖೆ ನೆಗ್ಲಿಜೆನ್ಸಿ ಸುಮಾರು ಕಡೆ ಇದೆ. ನಕಲಿ ಕ್ಲಿನಿಕ್ ಬಟ್ ನೋಡಿ, ಅವ್ರಿಗೆ ಡಾಕ್ಟ್ರು MBBS ಮಾಡಿದವರೆಲ್ಲ ಗೊತ್ತಿಲ್ಲ. ಬಟ್ 8 ವರ್ಷ ಮಗುಗೆ ಇಂಜೆಕ್ಷನ್ ಕೊಡಬೇಕು ಬೇಡ ಅನ್ನೋದು ಕೂಡ ಅವ್ರಿಗೆ ತಿಳುವಳಿಕೆ ಇಲ್ಲ. ಜೊತೆಯಲ್ಲಿ ಯಾರು ಹೋಗಿದ್ದಾರೆ ಜೊತೆಯಲ್ಲಿ ಅವ್ರನ್ನೂ ಕೇಳಬೇಕು. ಅವ್ರಿಗೆ ಎಷ್ಟು ಏಜ್ ಆಗಿದೆ ಏನಂತ ಕೇಳಲಿಲ್ಲ. ಹೋಗಿದ್ದಾರೆ, ಫೀವರ್ ಹೆಚ್ಚಾಗಿದೆ, ಇಂಜೆಕ್ಷನ್ ಕೊಟ್ಟಿದ್ದಾರೆ, ಕಳಿಸಿದ್ದಾರೆ. ಇಂಜೆಕ್ಷನ್ ಹಾಕಿರೋ ಜಾಗದಲ್ಲಿ ಬ್ಲಾಕ್ ಆಗಿದೆ. ಮೊಬೈಲಲ್ಲಿ ನಮ್ಮದು